ಒಂದು ಸುಂದರವಾದ ಹಸಿರಿನಿಂದ ಕಂಗೊಳಿಸುವ ಹಳ್ಳಿ. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಕಾಲದ ಹೆಂಚಿನ ಮನೆ ಇತ್ತು. ಆ ಮನೆಯಲ್ಲಿ ಊರಿಗೇ ಮಾದರಿಯಾದ ಒಂದು ದೊಡ್ಡ ಕೂಡು ಕುಟುಂಬ ವಾಸಿಸುತ್ತಿತ್ತು. ಆ ಮನೆಯ ಆಧಾರ ಸ್ತಂಭ 3 ಅಣ್ಣತಮ್ಮಂದಿರು. ಮನೆಯ ಹಿರಿಯ ಅಣ್ಣನ ಹೆಸರು ಅಶೋಕ್. ಅಶೋಕ್ನ ಹೆಂಡತಿ ರಣಮ್ಮ. ಇವರಿಬ್ಬರು ಮನೆಯ ಹಿರಿಯರಾಗಿ ಇಡೀ ಕುಟುಂಬವನ್ನು ಬಹಳ ಪ್ರೀತಿಯಿಂದ ಮುನ್ನಡೆಸಿಕೊಂಡು ಹೋಗುತ್ತಿದ್ದರು. ಈ ದಂಪತಿಗೆ ಒಬ್ಬನೇ ಮಗ. ಅವನ ಹೆಸರು ಸಂದೀಪ್. ಸಂದೀಪ್ ಓದಿನಲ್ಲಿ ಬಹಳ ಮುಂದಿದ್ದನು. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿ ಈಗ ಪುಣೆಯ ದೊಡ್ಡ ಕಂಪನಿಯೊಂದರಲ್ಲಿ ಕೈ ತುಂಬ ಸಂಬಳ ಬರುವ ಕೆಲಸದಲ್ಲಿದ್ದನು. ಮನೆಯ 2ನೇ ಅಣ್ಣನ ಹೆಸರು ಸುರೇಶ್. ಆತನ ಹೆಂಡತಿ ಸುಶೀಲಾ. ಸುರೇಶ್ ಕೃಷಿಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದ ವ್ಯಕ್ತಿ. ಈ ದಂಪತಿಗೆ 2 ಮಕ್ಕಳು. ಒಬ್ಬಳು ಮಗಳು ಶ್ರುತಿ ಮತ್ತು ಒಬ್ಬ ಮಗ ಸುದರ್ಶನ್. ಶ್ರುತಿಯನ್ನು ಈಗಾಗ್ಲೇ ಒಳ್ಳೆಯ ಮನೆತನಕ್ಕೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಅವಳು ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ದಳು. ಮನೆಯ ಕಿರಿಯ ತಮ್ಮನ ಹೆಸರು ರಮೇಶ್. ಆತನ ಹೆಂಡತಿ ರುಕ್ಮಿಣಿ. ರಮೇಶ್ ಮತ್ತು ರುಕ್ಮಿಣಿ ದಂಪತಿಗೆ 2 ಹೆಣ್ಣು ಮಕ್ಕಳು. ಹಿರಿಯ ಮಗಳು ರೋಹಿಣಿ ಓದು ಮುಗಿಸಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕಿರಿಯ ಮಗಳು ಶಿವಾನಿ ಈಗಷ್ಟೇ ಕಾಲೇಜು ಮೆಟ್ಟಿಲೇರಿದ್ದಳು ಮತ್ತು ಅವಳಿಗೂ ಅಕ್ಕನಂತೆ ಸಾಧನೆ ಮಾಡುವ ಛಲವಿತ್ತು. ಒಟ್ಟಿನಲ್ಲಿ ಅಶೋಕ್, ಸುರೇಶ್ ಮತ್ತು ರಮೇಶ್ ಅವರದು ಆದರ್ಶ ಕುಟುಂಬವಾಗಿತ್ತು. ಮನೆಯಲ್ಲಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಿ ತಮ್ಮ ತಮ್ಮ ಕಾಲ ಮೇಲೆ ನಿಂತು ಜೀವನದಲ್ಲಿ ಯಶಸ್ಸು ಕಾಣುತ್ತಿದ್ದರು. ಆದರೆ ಮಧ್ಯಮ ಸಹೋದರ ಸುರೇಶ್ ಮತ್ತು ಸುಶೀಲಾ ದಂಪತಿಗೆ ಮಾತ್ರ ಒಂದು ದೊಡ್ಡ ಚಿಂತೆ ಕಾಡುತ್ತಿತ್ತು. ಅದೇ ಅವರ ಮಗ ಸುದರ್ಶನ್. ಸುಶೀಲಾ ಕಣ್ಣೀರು ಹಾಕುತ್ತಾ ಮಗನಿಗೆ ಬುದ್ಧಿ ಹೇಳುತ್ತಿದ್ದಾಳೆ. ಸುದರ್ಶನ್ ಬೇಜವಾಬ್ದಾರಿಯಿಂದ ಮೊಬೈಲ್ ನೋಡುತ್ತಾ ನಿಂತಿದ್ದಾನೆ. ಮಗನೇ ಸುದರ್ಶನ್, ಆ ಕಡೆ ನಿನ್ನ ಅಣ್ಣ ಸಂದೀಪನನ್ನು ನೋಡು. ಪುಣೆಯಲ್ಲಿ ಎಷ್ಟು ಒಳ್ಳೆ ಕೆಲಸದಲ್ಲಿದ್ದಾನೆ. ಈ ಕಡೆ ನಿನ್ನ ತಂಗಿ ರೋಹಿಣಿ ಬೆಂಗಳೂರಿನಲ್ಲಿ ಎಂಥ ಸಾಧನೆ ಮಾಡ್ತಿದ್ದಾಳೆ. ನೀನೇಕೆ ಹೀಗೆ ದಿನೇ ದಿನೇ ದಾರಿ ತಪ್ಪುತ್ತಿದ್ದೀಯಪ್ಪ? ಆ ಪೋಲಿ ಹುಡುಗರ ಸಹವಾಸ ಬಿಟ್ಟು ಏನಾದ್ರೂ ಒಂದು ಕೆಲಸ ಮಾಡಬಾರ್ದೇಕೆ? ಆಯ್ತು, ನಿಲ್ಸಮ್ಮ ನಿನ್ನ ಹಳೆಯ ಪುರಾಣ. ಅವರೆಲ್ಲೋ ಇದ್ರೆ ನನಗೇನು? ನಾನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬುದ್ಧಿವಾದ ನಿನ್ನ ಹತ್ರಾನೇ ಇಟ್ಕೋ. ಮೊದಲು ಆ ಕಪಾಟ್ನಲ್ಲಿರೋ ದುಡ್ಡು ಕೊಡು. ನನಗೆ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು. ಫ್ರೆಂಡ್ಸ್ ಕಾಯ್ತಿದ್ದಾರೆ. ಸುರೇಶ್ ಹೊಲದಿಂದ ಸಿಟ್ಟಿನಲ್ಲಿ ಮನೆಗೆ ಬರ್ತಾರೆ. ನೋಡು ಸುಶೀಲಾ, ನಾನೇನಾದ್ರೂ ಇವನ ಕೈಗೆ ಯಾರಾದ್ರೂ ದುಡ್ಡು ಕೊಟ್ಟಿದ್ದು ನೋಡಿದ್ರೆ ಅಷ್ಟೇ. ಇಂದಿನಿಂದ ಇವನಿಗೆ ಯಾರೂ ಒಂದು ನಯಾ ಪೈಸೆ ಕೊಡಬಾರದು. ಜೂಜಾಡಿ ಪಾರ್ಟಿ ಮಾಡಿ ಮನೆಯ ಮರ್ಯಾದೆ ಕಳೆಯೋದೇ ಇವನ ಕೆಲಸವಾಗಿದೆ. ಮನೆಯಲ್ಲಿರೋ ಧಾನ್ಯ ಕದ್ದು ಮಾರಿ ದುಡ್ಡು ಮಾಡ್ತಿದ್ದಾನೆ. ಎಂಥ ಮಗನನ್ನ ಹೆತ್ತೆವೋ ನಾವು. ಸುರೇಶ್ ತಲೆ ಮೇಲೆ ಕೈ ಹೊತ್ತು ಚಿಂತೆಯಲ್ಲಿ ಕುಳಿತಿದ್ದಾರೆ. ಅಶೋಕ್ ಮತ್ತು ರಮೇಶ್ ಬಂದು ಸಮಾಧಾನ ಮಾಡುತ್ತಾರೆ. ನೋಡಿದ್ರಲ್ಲ ಅಣ್ಣ, ಇವನಿಂದ ಊರಲ್ಲಿ ತಲೆ ಎತ್ತಿ ಓಡಾಡೋಕ್ಕೆ ಆಗ್ತಿಲ್ಲ. ಎಂಥ ಆದರ್ಶವಾದ ಕೂರು ಕುಟುಂಬ ನಮ್ದು. ಅದರ ಮರ್ಯಾದೆನ ಇವನೊಬ್ಬನ್ನೇ ಬೀದಿಲಿ ಹರಾಜು ಹಾಕ್ತಿದ್ದಾನೆ. ಇಂದು ಕತ್ತಲೆಯಾದರೆ ನಾಳೆ ಬೆಳಕಾಗಲ್ವೇ ಸುರೇಶ್? ನೀನು ಚಿಂತೆ ಮಾಡಬೇಡ. ವಯಸ್ಸಿನ ದೋಷ, ಕೆಟ್ಟ ಸಹವಾಸದಿಂದ ಈಗ ಸ್ವಲ್ಪ ದಾರಿ ತಪ್ಪಿದ್ದಾನೆ ಅಷ್ಟೇ. ಅವನೂ ಒಂದು ದಿನ ತನ್ನ ತಪ್ಪು ತಿದ್ದಿಕೊಂಡು ಖಂಡಿತ ಬದಲಾಗುತ್ತಾನೆ ಬಿಡು. ಹೌದಣ್ಣ, ದೊಡ್ಡಣ್ಣ ಹೇಳೋದು ನಿಜ. ನಮ್ಮನೆ ರಕ್ತ ಕೆಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ. ಕಾಲವೇ ಅವನಿಗೆ ಬುದ್ಧಿ ಕಲಿಸುತ್ತೆ. ನೀನ್ ಧೈರ್ಯ ತಂದ್ಕೋ. ಸುದರ್ಶನನ್ನು ಅವನ ಸ್ನೇಹಿತರು ಸುತ್ತುವರೆದು ಕೋಪದಿಂದ ದುಡ್ಡು ಕೇಳುತ್ತಿದ್ದಾರೆ. ಸುದರ್ಶನ್ ಭಯದಿಂದ ಬೆವರಿದ್ದಾನೆ. ಏಯ್ ಸುದರ್ಶನ್, ಜೂಜಿನಲ್ಲಿ ಸೋತಿದ್ದ ಆ 50,000 ದುಡ್ಡು ಯಾವಾಗ ಕೊಡ್ತೀಯಾ? ಮರ್ಯಾದೆಯಿಂದ ಇವತ್ತೇ ತಂದುಕೊಡು. ಇಲ್ಲ ಅಂದ್ರೆ ನೇರವಾಗಿ ನಿಮ್ಮ ಅಪ್ಪನ ಹತ್ರಾನೇ ಬಂದು ನಿನ್ನ ಬಣ್ಣ ಬಯಲು ಮಾಡ್ತೀವಿ ನೋಡು.
ಬೇಡ ಮಗ, ಪ್ಲೀಸ್ ಅಪ್ಪಡಿಗೆ ಮಾತ್ರ ಏನೂ ಹೇಳಬೇಡ್ರು. ಅವ್ರು ಮೊದಲೇ ನನ್ನ ಮೇಲೆ ಸಿಟ್ಟಾಗಿದ್ದಾರೆ. ಇವತ್ತೇ ಹೇಗಾದರೂ ಮಾಡಿ ನಿಮಗೆ ದುಡ್ಡು ತಂದು ಕೊಡ್ತೀನಿ. ನನಗೊಂದಿನ ಟೈಮ್ ಕೊಡಿ ಪ್ಲೀಸ್. ಮನೆಯವರೆಲ್ಲ ಮಲಗಿದ್ದಾರೆ. ಸುದರ್ಶನ್ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ತಂದೆಯ ಕೋಣೆಗೆ ಬರ್ತಾನೆ. ಬೀರು ಹತ್ತಿರ ನಿಂತು ತನ್ನಷ್ಟಕ್ಕೆ ಮಾತನಾಡ್ಕೊಳ್ತಾನೆ. ನೆನ್ನೆ ಅಪ್ಪ ಚಿಕ್ಕಪ್ಪ ರಮೇಶನ ಜೊತೆ ಮಾತಾಡ್ತಾ ಶಿವಾನಿ ಕಾಲೇಜ್ ಫೀಸ್ ಮತ್ತು ಖುಷಿ ಖರ್ಚಿಗೆ ಅಂತ 50,000 ಈ ಬೀರುವಿನಲ್ಲಿ ಇಟ್ಟಿದ್ದನ್ನ ನಾನು ನೋಡಿದ್ದೆ. ಈಗ ಆ ಫ್ರೆಂಡ್ಸ್ ಕಾಟ ತಪ್ಪಿಸ್ಕೋಬೇಕು ಅಂದ್ರೆ ಇದನ್ನ ಕದಿಯೋದೇ ಸರಿ. ಬೀರು ತೆರೆದು ಹಣವನ್ನು ಜೇಬಿಗೆ ಹಾಕಿಕೊಂಡು ಸದ್ದಿಲ್ಲದೆ ಮನೆಯಿಂದ ಹೊರಟು ಹೋಗುತ್ತಾನೆ. ಮುಂಜಾನೆ ಮನೆಯ ಹಜಾರದಲ್ಲಿ ಬೀರು ತೆರೆದಿರುವುದನ್ನು ನೋಡಿ ತಂದೆ ಸುರೇಶ್ ಗಾಬರಿಯಿಂದ ಕೂಗುತ್ತಿದ್ದಾರೆ. ಇಡೀ ಮನೆಯವರು ಅಲ್ಲಿ ಸೇರಿದ್ದಾರೆ. ಸುಶೀಲಾ, ರಮೇಶ್, ಬೀರುವಿನಲ್ಲಿಟ್ಟಿದ್ದದ್ದಿದ್ದ 50,000 ದುಡ್ಡು ಏನಾಯ್ತು? ಯಾರೋ ಬೀರು ಒಡೆದು ಹಣ ಕದ್ದಿದ್ದಾರೆ. ಅಯ್ಯೋ ದೇವ್ರೆ, ಎಂತ ಮಾತಪ್ಪ ಇದು! ನಮ್ಮನೇಲಿ ಕಳ್ಳತನ ಮಾಡೋರು ಯಾರು ಬರ್ತಾರೆ? ಸುರೇಶ್ ಇದ್ದಕ್ಕಿದ್ದಂತೆ ಸುದರ್ಶನ್ನ ಕಡೆ ತಿರುಗಿ ಸಿಟ್ಟಿನಲ್ಲಿ ಕಣ್ಣು ಕೆಂಪಾಗಿಸಿ, ಏಯ್ ಸುದರ್ಶನ್, ನಿನ್ ಮೇಲೆ ನನಗೆ ಮೊದಲೇ ಅನುಮಾನ ಇತ್ತು. ರಾತ್ರಿ ನೀನು ಈ ರೂಮಿನ ಹತ್ತಿರ ಓಡಾಡ್ತಿದ್ದಲ್ವಾ? ಸತ್ಯ ಹೇಳು, ಆ ದುಡ್ಡು ತಗೊಂಡಿದ್ದು ನೀನೇ ತಾನೆ? ಸುದರ್ಶನ್ ತಲೆ ತಗ್ಗಿಸಿ ಅಪರಾಧಿ ಮನೋಭಾವದಿಂದ ತೊದಲುತ್ತಾ, ಹೌದಪ್ಪ, ಅದು ಫ್ರೆಂಡ್ಸ್ ಜೂಜಿನಲ್ಲಿ ಸೋತಿದ್ದ ದುಡ್ಡು ಕೇಳ್ತಿದ್ರು. ಇಲ್ಲಾಂದ್ರೆ ಮನೆಗೆ ಬಂದು ಗಲಾಟೆ ಮಾಡ್ತೀವಿ ಅಂದ್ರು. ಅದಕ್ಕೆ ನಾನೇ ಕದ್ದೆ. ತನ್ನ ಮಗನೇ ಕಳ್ಳತನ ಮಾಡಿದ್ದಾನೆ ಎಂಬ ಸತ್ಯ ಕೇಳಿ ಸುರೇಶ್ಗೆ ಆಘಾತವಾಗುತ್ತದೆ. ಸುರೇಶ್ ದುಃಖ, ಅವಮಾನ ಮತ್ತು ಕೋಪ ಒಟ್ಟಿಗೆ ಸೇರಿ ಎದೆ ಹಿಡಿದುಕೊಂಡು, ಪಾಪಿ, ಹೆತ್ತವರಿಗೆ ದ್ರೋಹ ಮಾಡಿದೆ ಅಲ್ವಾ? ನೀನು ದಾರಿ ತಪ್ಪಿದ್ದೀಯಂತ ಗೊತ್ತಿತ್ತು. ಆದರೆ ಸ್ವಂತ ಮನೆಯಲ್ಲೇ ತಂಗಿಯ ಓದಿನ ಹಣ ಕದಿಯೋ ಮಟ್ಟಿಗೆ ಕಳ್ಳನಾಗ್ತೀಯ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಊರಲ್ಲಿ ನನ್ನ ಮರ್ಯಾದೆ ಮಣ್ಣು ಪಾಲು ಮಾಡಿದೆ. ಎದೆ ನೋಯ್ತಿದೆ. ಅಣ್ಣ, ಏನಾಯ್ತಣ್ಣ? ಸುಶೀಲತ್ತಿಗೆ ಅಣ್ಣ ಅಶೋಕ್, ಬೇಗ ಬನ್ನಿ, ಅಣ್ಣನಿಗೆ ಎದೆನೋವು ಬಂದಿದೆ. ತಕ್ಷಣ ಪಕ್ಕದ ಪಟ್ಟಣದ ಆಸ್ಪತ್ರೆಗೆ ಸೇರಿಸಬೇಕು. ಗಾಡಿ ತೆಗೀರಿ ಬೇಗ. ಸುದರ್ಶನ್ ಆತಂಕದಿಂದ ಆಸ್ಪತ್ರೆಯ ಗೋಡೆಗೆ ಒರಗಿ ನಿಂತು ತನ್ನ ಆಪ್ತ ಸ್ನೇಹಿತನಿಗೆ ಕಾಲ್ ಮಾಡುತ್ತಾನೆ. ಮುಖದಲ್ಲಿ ಭಯ ಮತ್ತು ಕಣ್ಣೀರು ಎದ್ದು ಕಾಣುತ್ತಿದೆ. ಹಲೋ ಮಗ, ಅಪ್ಪನಿಗೆ ಎದೆನೋವು ಬಂದು ಆಸ್ಪತ್ರೆಯ ICUನಲ್ಲಿದ್ದಾರೆ ಕಣೋ. ಬಿಲ್ ಕಟ್ಟೋಕೆ ತುಂಬ ದುಡ್ಡು ಬೇಕು. ನೆನ್ನೆ ನಾನು ಕದ್ದು ತಂದು ಕೊಟ್ನಲ್ಲ ಆ 50,000, ಅದರಲ್ಲಿ ಸ್ವಲ್ಪನಾದರೂ ವಾಪಸ್ ಕೊಟ್ಟು ನನ್ನಪ್ಪನ ಜೀವ ಉಳಿಸರೋ ಪುಣ್ಯ ಬರುತ್ತೆ. ಏನೋ ತಲೆ ಕೆಟ್ಟಿದೆಯಾ ನಿನಗೆ?
ಆ ದುಡ್ಡಲ್ಲಿ ನೆನ್ನೆ ರಾತ್ರಿಯೇ ಪಾರ್ಟಿ ಮಾಡಿ ಮುಗಿಸಿದ್ವಿ. ನಾವೇನೂ ನಿನ್ನತ್ರ ಹೋಗಿ ನಿನ್ನಪ್ಪನ ದುಡ್ಡು ಕದ್ದು ತಂದು ಕೊಡು ಅಂತ ಕೇಳಿದ್ವಾ? ನೀನೇ ತಂದು ಕೊಟ್ಟೆ. ನಾವು ಮಜಾ ಮಾಡಿದ್ವಿ. ಈಗ ನಮ್ಮ ಹತ್ರ ಬಿಡಿಗಾಸಿಲ್ಲ. ಇನ್ಮೇಲೆ ನಮಗ್ ಕಾಲ್ ಮಾಡಬೇಡ, ಫೋನ್ ಇಡೋ. ಸುದರ್ಶನ್ ಕೈಯಿಂದ ಫೋನ್ ಜಾರಿ ಕೆಳಗೆ ಬೀಳುತ್ತದೆ. ಆಘಾತದಿಂದ ಕುಸಿದು ಕೂರುತ್ತಾನೆ. ಪುಣೆಯಿಂದ ಸಂದೀಪ್ ಮತ್ತು ಬೆಂಗಳೂರಿನಿಂದ ರೋಹಿಣಿ ಓಡಿ ಬರ್ತಾರೆ. ಮನೆಯವರೆಲ್ಲರೂ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಚಿಕ್ಕಪ್ಪ, ಡಾಕ್ಟರ್ ಏನ್ ಹೇಳಿದ್ರು? ಬಿಲ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ದೊಡ್ಡಪ್ಪನಿಗೆ ಏನೂ ಆಗೋಕೆ ನಾನ್ ಬಿಡಲ್ಲ. ಅವ್ರಿಗೆ ಎಂಥ ಟ್ರೀಟ್ಮೆಂಟ್ ಬೇಕಾದ್ರೂ ಕೊಡ್ಸೋಣ. ದೊಡ್ಡಮ್ಮ ಅಳ್ಬೇಡಿ, ನಾನು ದೊಡ್ಡ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಎಲ್ಲವೂ ಸರಿ ಹೋಗುತ್ತೆ. ನಾವೆಲ್ಲ ಇಲ್ವೇನ್ರಿ? ಸುಶೀಲಾ, ರಮೇಶ್, ಧೈರ್ಯ ತಂದುಕೊಳ್ಳಿ. ನಾವೆಲ್ಲ ಒಟ್ಟಿಗಿರುವಾಗ ನಮ್ಮ ಸುರೇಶನಿಗೆ ಏನೂ ಆಗಲ್ಲ. ನಮ್ಮೆಲ್ಲರ ಪ್ರೀತಿ ಅವನನ್ನು ಉಳಿಸುತ್ತೆ. ಸುದರ್ಶನ್ ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಒಂಟಿಯಾಗಿ ಕುಳಿತು 2 ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ. ಕತ್ತಲೆಯಲ್ಲಿ ಅವನ ಮೇಲೆ ಮಾತ್ರ ಒಂದು ಸಣ್ಣ ಬೆಳಕು ಬೀಳುತ್ತಿದೆ. ಎಂಥ ಪಾಪಿ ನಾನು. ಯಾರು ನನಗೋಸ್ಕರ ಪ್ರಾಣ ಕೊಡ್ತಾರೋ ಆ ಹೆತ್ತವರನ್ನೇ ಮೋಸ ಮಾಡಿದೆ. ಯಾರು ನನ್ನ ದುಡ್ಡಲ್ಲಿ ಮಜಾ ಮಾಡಿದ್ರೋ ಆ ದ್ರೋಹಿಗಳನ್ನು ನಂಬಿದೆ. ಇವತ್ತು ಸಂದೀಪಣ್ಣ, ರೋಹಿಣಿ, ಇಡೀ ಮನೆ ಅಪ್ಪನ ಜೀವ ಉಳಿಸೋಕೆ ಒದ್ದಾಡ್ತಿದ್ದಾರೆ. ಆದರೆ ನಾನೇ ಅಪ್ಪನ ಈ ಸ್ಥಿತಿಗೆ ಕಾರಣನಾದೆ. ನನ್ನನ್ನು ಈ ಭೂಮಿ ಕೂಡ ಕ್ಷಮಿಸಲ್ಲ. ಎದೆ ಬಡಿದುಕೊಂಡು ಜೋರಾಗಿ ಅಳುತ್ತಾನೆ. ಸುರೇಶ್ ಆಸ್ಪತ್ರೆಯಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಮನೆಯವರೆಲ್ಲರೂ ಹಜಾರದಲ್ಲಿ ನೆರೆದಿದ್ದಾರೆ. ಸುದರ್ಶನ್ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ನಾನು ದೊಡ್ಡ ತಪ್ಪು ಮಾಡಿದೆ. ನನ್ನ ಮೂರ್ಖತನದಿಂದ ನಿಮಗೂ ಅಮ್ಮನಿಗೂ ತುಂಬ ತೊಂದರೆಯಾಯಿತು. ಆಸ್ಪತ್ರೆಯಲ್ಲಿ ನೀವು ನರಳುತ್ತಿರುವುದನ್ನು ನೋಡಿ ನನ್ನ ಹೃದಯ ಒಡೆದಂತಾಯಿತು. ಆ ಕೆಟ್ಟ ಸ್ನೇಹಿತರು ನನ್ನನ್ನು ಬಳಸಿಕೊಂಡರೆ ಹೊರತು ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಾನು ಬದಲಾಗುತ್ತೇನೆ ಅಪ್ಪ. ಮಗನಿಗೆ ಅವನ ತಪ್ಪು ಗೊತ್ತಾಗಿದೆ. ನೋಡಿ ಎಷ್ಟು ಪಶ್ಚಾತ್ತಾಪ ಪಡ್ತಿದ್ದಾನೆ. ಅವನನ್ನು ಕ್ಷಮಿಸಿ ಬಿಡಿ. ಸುದರ್ಶನ್, ನೀನು ಹಣ ಕದ್ದಿದ್ದಕ್ಕಿಂತ ಹೆಚ್ಚಾಗಿ ನಿನ್ನ ನಡವಳಿಕೆಯಿಂದ ನನಗೆ ತುಂಬ ನೋವಾಗಿತ್ತು. ಆದರೆ ಈಗ ನಿನ್ನ ಕಣ್ಣಲ್ಲಿ ಸತ್ಯವಾದ ಪಶ್ಚಾತ್ತಾಪ ಕಾಣಿಸುತ್ತಿದೆ. ಈ ದಿನದಿಂದ ನೀನು ಹೊಸ ಮನುಷ್ಯನಾಗಬೇಕು. ದಾರಿ ತಪ್ಪಿದ ಮಗ ಮನೆಗೆ ಮರಳಿದರೆ ಅವನನ್ನು ತಂದೆ ಯಾವತ್ತೂ ಸ್ವೀಕರಿಸುತ್ತಾನೆ. ಅಪ್ಪ, ನಾನು ನಿರ್ಧರಿಸಿದ್ದೇನೆ. ನಾನು ಇನ್ನು ಮುಂದೆ ಯಾವ ತಪ್ಪು ಕೆಲಸವನ್ನೂ ಮಾಡುವುದಿಲ್ಲ. ನಮ್ಮ ಕೃಷಿಯಲ್ಲಿ ನಾನು ದಿನವಿಡೀ ಕಷ್ಟಪಟ್ಟು ದುಡಿಯುತ್ತೇನೆ. ಸಂದೀಪಣ್ಣ ಇಂಜಿನಿಯರಿಂಗ್ ಓದಿದ್ದಾನೆ. ನಾನು ಓದಿಲ್ಲದಿರಬಹುದು, ಆದರೆ ಭೂಮಿ ತಾಯಿಯನ್ನು ನಂಬಿ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡುತ್ತೇನೆ. ನಿಮ್ಮ ಮತ್ತು ನಮ್ಮ ಕುಟುಂಬದ ಹೆಸರನ್ನು ಮೇಲೆತ್ತುತ್ತೇನೆ. ಇದು ನನ್ನ ಮಾತು ಅಪ್ಪ. ಇದು ನಮ್ಮ ಮನೆತನದ ರಕ್ತದ ಗುಣ. ಸುದರ್ಶನ್, ನಿನ್ನ ಈ ನಿರ್ಧಾರಕ್ಕೆ ನಾವೆಲ್ಲರೂ ಬೆಂಬಲ ನೀಡುತ್ತೇವೆ. ಕೃಷಿಯಲ್ಲಿ ನೀನು ಖಂಡಿತ ಯಶಸ್ವಿಯಾಗುತ್ತೀಯ. ಮನೆಯವರೆಲ್ಲರೂ ಸುದರ್ಶನ್ನ ನಿರ್ಧಾರವನ್ನು ಸಂತೋಷದಿಂದ ಸ್ವಾಗತಿಸುತ್ತಾರೆ. ಮನೆಯಲ್ಲಿ ಮತ್ತೆ ನೆಮ್ಮದಿ ತುಂಬುತ್ತದೆ. ಹೊಲದಲ್ಲಿ ಸಂದೀಪ್ ಮತ್ತು ಸುದರ್ಶನ್ ಮಾತನಾಡುತ್ತಿದ್ದಾರೆ. ಅಣ್ಣ,
ನಮ್ಮ ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಆದಾಯ ಬರ್ತಿಲ್ಲ. ಮಳೆನೂ ಕಮ್ಮಿ. ಮೊಬೈಲ್ನಲ್ಲಿ ನೋಡಿದೆ ಹನಿ ನೀರಾವರಿ ಮಾಡಿದರೆ ಹೇಗೆ, ಆದರೆ ಅದಕ್ಕೆ ಖರ್ಚು ತುಂಬ ಹೆಚ್ಚು ಅಂತಾರೆ. ಅದಕ್ಕೇನಂತೆ ಸುದರ್ಶನ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ವಾ? ಖರ್ಚು ಕಮ್ಮಿ ಮಾಡೋಕೆ ಸ್ಥಳೀಯ ವಸ್ತುಗಳನ್ನೇ ಬಳಸಿ ಒಂದು ಪ್ಲಾನ್ ಮಾಡ್ಕೊಡ್ತೀನಿ. ಇಬ್ರೂ ಸೇರಿ ಅಳವಡಿಸೋಣ. ಮನೆಯ ಜಗುಲಿಯ ಮೇಲೆ ಸುರೇಶ್, ರಮೇಶ್ ಕುಳಿತಿದ್ದಾರೆ. ಯಾಕೋ ಸುದರ್ಶನ್, ಹನಿ ನೀರಾವರಿ ಏನೋ ಸರಿ, ಆದರೆ ದಿಢೀರನೆ ರಾಸಾಯನಿಕ ಗೊಬ್ಬರ ನಿಲ್ಲಿಸಿಬಿಟ್ರೆ ಬೆಳೆ ಕೈ ಕೊಡಲ್ವಾ? ಹೌದು ಮಗನೇ, ನಮಗೂ ಸ್ವಲ್ಪ ಅನುಮಾನವಿದೆ. ಗೊಬ್ಬರವಿಲ್ಲದೆ ಬೆಳೆ ಬರುತ್ತಾ? ಅಪ್ಪ, ಚಿಕ್ಕಪ್ಪ, ನನ್ನ ಮೇಲೆ ನಂಬಿಕೆ ಇಡಿ. ಕೇವಲ 5 ಎಕರೆ ಜಾಗವನ್ನು ನನಗೆ ಬಿಟ್ಟುಕೊಡಿ. ಅದರಲ್ಲಿ ನಾನು ಹೇಳಿದ ಹಾಗೆ ಸಾವಯವ ಕೃಷಿ ಮಾಡೋಣ. ನಷ್ಟವಾದರೆ ಎಲ್ಲದಕ್ಕೂ ನಾನು ಜವಾಬ್ದಾರಿ. ಸರಿ, ನಿನ್ನ ಛಲ ನೋಡಿದರೆ ಒಪ್ಪಲೇಬೇಕು. ಹಾಗೆ ಮಾಡು. ರಾತ್ರಿ ಅಂಗಳದಲ್ಲಿ ಊಟದ ಸಮಯ. ಸುದರ್ಶನ್ ಹಣದ ಕಟ್ಟನ್ನು ಸುರೇಶ್ ಕೈಗಿಡುತ್ತಾನೆ. ಅಪ್ಪ, ತಗೊಳ್ಳಿ, ಇದು ಈ ಸಲದ ಮೊದಲ ಫಸಲಿನ ಲಾಭ. ಅಂದು ಜೂಜಾಡಿ ಹಣ ಕದ್ದಿದ್ದ ಅದೇ ಕೈಗಳು ಇಂದು ಇಷ್ಟು ಕಷ್ಟಪಟ್ಟು ದುಡಿದು ಲಾಭ ತಂದಿವೆಯಲ್ಲ. ನಿಜಕ್ಕೂ ನನಗಿಂದು ತುಂಬಾ ಹೆಮ್ಮೆಯಾಗ್ತಿದೆ ಮಗನೇ. ನಮ್ಮ ಸುದರ್ಶನ್ ಈಗ ಬರೀ ನಮ್ಮ ಮನೆಯ ಮಗನಲ್ಲ, ಊರಿನ ರೈತರಿಗೆಲ್ಲ ಸಲಹೆ ಕೊಡುವಂತಹ ಮಾದರಿ ರೈತ. ನಿಜವಾಗಿಯೂ ಹೆಮ್ಮೆಯ ಮಗ. ರೋಹಿಣಿ ಮತ್ತು ಶಿವಾನಿ ಬಣ್ಣ ಬಣ್ಣದ ರಂಗೋಲಿ ಹಾಕುತ್ತಿದ್ದಾರೆ. ಶ್ರುತಿ ಅಲ್ಲಿಗೆ ಬರುತ್ತಾಳೆ. ಅಕ್ಕ ನೋಡು, ರೋಹಿಣಿ ಅಕ್ಕ ಎಷ್ಟು ದೊಡ್ಡ ರಂಗೋಲಿ ಹಾಕ್ತಾ ಇದ್ದಾಳೆ. ನನಗೂ ಇಷ್ಟೊಂದು ದೊಡ್ಡದಾಗಿ ಹಾಕೋಕೆ ಬರಲ್ಲ. ಹಾಕು ಶಿವಾನಿ, ನೀನೂ ಕಲ್ತ್ಕೋತೀಯ. ಹಬ್ಬದ ದಿನ ಅಂಗಳ ತುಂಬಿ ಕಾಣಬೇಕು. ಅಬ್ಬಾ, ಎಂತ ಚಳಿ ಇವತ್ತು. ಆದ್ರೂ ನಮ್ಮ ರಂಗೋಲಿ ಜೋರು ನಡೀತಿದೆ. ರುಕ್ಮಿಣಿ ಅಡುಗೆ ಮನೆಯಿಂದ ಕೂಗುತ್ತಾ, ಹುಡುಗಿಯರೇ, ಬೇಗ ರಂಗೋಲಿ ಮುಗಿಸಿ ಬನ್ನಿ. ಒಬ್ಬಟ್ಟು ಸಿಹಿ ಪೊಂಗಲ್ ರೆಡಿ ಆಗ್ತಿದೆ. ಬಿಸಿ ಬಿಸಿ ತಿನ್ನೋಣಂತೆ. ಶೃಂಗರಿಸಿದ ಎತ್ತಿನ ಗಾಡಿಯಲ್ಲಿ ಸುದರ್ಶನ್ ತಾಜಾ ತರಕಾರಿ, ಹಣ್ಣುಗಳೊಂದಿಗೆ ಬರ್ತಾನೆ. ಅಪ್ಪ ನೋಡಿ, ಈ ಸಲ ನಮ್ಮ ಸಾವಯವ ಕೃಷಿಯಲ್ಲಿ ಬೆಳೆದ ಮೊದಲ ಸುಗ್ಗಿ ಇದು. ಈ ಹಣ್ಣು, ತರಕಾರಿ, ಧಾನ್ಯಗಳೆಲ್ಲ ನಮ್ಮ ಹೊಲದ್ದೇ. ಮಗನೇ, ನಿನ್ನ ಕಷ್ಟದ ದುಡಿಮೆಯನ್ನು ನೋಡಿ ಇವತ್ತು ನನ್ನ ಹೊಟ್ಟೆ ತುಂಬಿ ಹೋಯ್ತಪ್ಪ. ಇದಕ್ಕಿಂತ ದೊಡ್ಡ ಹಬ್ಬ ನನಗೆ ಮತ್ತೊಂದಿಲ್ಲ. ಸಾಬಾಷ್ ಮಗನೇ, ನಮ್ಮನೆ ಸುದರ್ಶನ್ ನಿಜವಾದ ಮಣ್ಣಿನ ಮಗ ಅಂತ ಇವತ್ತು ಸಾಬೀತು ಮಾಡಿದೆ. ಅಂಗಳದಲ್ಲಿ ಫಸಲು ಮತ್ತು ಕೃಷಿ ಉಪಕರಣಗಳ ಪೂಜೆ ನಡೆಯುತ್ತಿದೆ. ಸಂದೀಪ್ ಕೂಡ ಇದ್ದಾನೆ. ಸುದರ್ಶನ್, ನಿನ್ನ ಸಾಧನೆ ನೋಡಿ ನನಗೂ ತುಂಬಾ ಖುಷಿ ಆಗ್ತಿದೆ.
ಪುಣೆಯಿಂದ ನೆನ್ನೆ ಬಂದಾಗ ನೀನು ಹೊಲದಲ್ಲಿದ್ದೆ. ಇವತ್ತು ನಿನ್ನ ಬೆಳೆ ನೋಡಿ ಆಶ್ಚರ್ಯವಾಯಿತು. ಸರಿ ಸರಿ, ಎಲ್ಲರೂ ಬನ್ನಿ. ಪೂಜೆ ಮುಗೀತು, ಬಾಳೆಲೆ ಹಾಕಿದ್ದೀವಿ, ಊಟಕ್ಕೆ ಕೂತ್ಕೊಳ್ಳಿ. ಎಂಥ ರುಚಿ ಒಬ್ಬಟ್ಟು. ನಮ್ಮ ಶ್ರುತಿ ಮದುವೆ ಆಗಿ ಹೋದ್ಮೇಲೆ ಇವತ್ತೇ ಮನೆ ತುಂಬಿದಂತಾಗಿದೆ. ಸುದರ್ಶನ್, ನಿನಗೆ ನೆನ್ಪಿದೆಯಾ? ಚಿಕ್ಕವರಿದ್ದಾಗ ಇಬ್ರು ಸೇರಿ ಒಬ್ಬಟ್ಟಿಗೋಸ್ಕರ ಜಗಳ ಆಡ್ತಿದ್ವಿ. सवितुर्वरेण्यं भर्गो देवस्य धीमहि धियो यो न प्रचोदयात्. ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ಜಾತ್ರೆಯಲ್ಲಿ ಕುಟುಂಬಸ್ಥರು ನಡೀತಾ ಇದ್ದಾರೆ. ಸುದರ್ಶನ್ ಬಳೆ ಅಂಗಡಿಯ ಹತ್ತಿರ ನಿಲ್ಲುತ್ತಾನೆ. ಶಿವಾನಿ, ರೋಹಿಣಿ, ಇಲ್ಲಿ ಬನ್ನಿ. ನಿಮಗೆ ಇಷ್ಟವಾದ ಬಳೆಗಳನ್ನು ತಗೊಳ್ಳಿ. ಅಯ್ಯೋ, ಅಣ್ಣ ಬಳೆ ಕೊಡಿಸ್ತಿದ್ದಾನ? ನನಗ ನೀಲಿ ಬಣ್ಣದ ಬಳೆಗಳೇ ಬೇಕು. ಸುಶೀಲ ದೂರದಿಂದ ನೋಡುತ್ತಾ ರುಕ್ಮಿಣಿಗೆ, ನೋಡಿದ್ಯಾ ರುಕ್ಮಿಣಿ, ಅಣ್ಣ ತಂಗಿರ ಪ್ರೀತಿ? ನನ್ನ ಮಗನನ್ನ ಹೀಗೆ ನೋಡಕ್ಕೆ ಎಷ್ಟೋ ದಿನ ಕಾದಿದ್ದೆ. ನಮ್ಮ ಮನೆ ಯಾವತ್ತೂ ಹೀಗೆಯೇ ನಗುನಗುತ್ತಾ ಪ್ರೀತಿಯಿಂದ ಇರಬೇಕು. ಇದೇ ನಮ್ಮ ನಿಜವಾದ ಸುಗ್ಗಿ. ಎಲ್ರೂ ಒಟ್ಟಾಗಿ ನಗುತ್ತಾರೆ. ಆ ಹಳೆಯ ಹೆಂಚಿನ ಮನೆನೇ ಪ್ರೀತಿಯ ಸ್ವರ್ಗವಾಗಿ ಕಾಣುತ್ತದೆ.